ತುರ್ತು ಪರಿಸ್ಥಿತಿ ಘೋಷಣೆ ಸಂವಿಧಾನಕ್ಕೆ ಮಾಡಿದ ಅಪಚಾರ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಕಿಡಿ. ಅಧಿಕಾರ ಉಳಿಸಿಕೊಳ್ಳಲು ಇಂದಿರಾ ಗಾಂಧಿಯ ನಿರ್ಧಾರದಿಂದ ತಮ್ಮ ಸರ್ವಾಧಿಕಾರ ಧೋರಣೆ ಬಳಸಿ ಜನರ ವೈಯಕ್ತಿಕ ಸ್ವಾತಂತ್ರ್ಯ ಹರಣ ಮಾಡಿ ಸಂವಿಧಾನದ ಆಶಯಗಳನ್ನು ದುರ್ಬಲಗೊಳಿಸಿ ದೇಶವನ್ನು ಬಲಿಕೊಟ್ಟ ಅಪಕೀರ್ತಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರಿಗೆ ಸಲ್ಲುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಹೇಳಿದರು. ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕ ವೇದಿಕೆಯಿಂದ ಬುಧವಾರ ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದ್ದ ತುರ್ತು ಪರಿಸ್ಥಿತಿ ಘೋಷಣೆ ಸಂವಿಧಾನಕ್ಕೆ ಮಾಡಿದ ಅಪಚಾರ ಎಂಬ ವಿಷಯ ಕುರಿತು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತಮ್ಮ ಅಧಿಕಾರದ ಅನುಕೂಲದ ಅಗತ್ಯ ಪರಿಸ್ಥಿತಿಯಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿಕೊಂಡು ಸಂವಿಧಾನದ ಆಶಯಗಳಿಗೆ ಇಂದಿರಾ ಗಾಂಧಿ ಅಪಚಾರ ಮಾಡಿದರು. ತುರ್ತು ಪರಿಸ್ಥಿತಿಯಲ್ಲಿ ದೇಶದ ಜನ ಅನುಭವಿಸಿದ ಯಾತನೆ ಬಗ್ಗೆ ಇಂದಿನ ತಲೆಮಾರಿನವರೆಗೂ ತಿಳಿಸಿಕೊಡಬೇಕಾದ ಅಗತ್ಯವಿದೆ ಎಂದು ಅವರು ಹೇಳಿದರು. ಸ್ವಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರದ ಆರೋಪ ಬಂದಾಗ ಅಧಿಕಾರ ಉಳಿಸಿಕೊಳ್ಳುವುದಕ್ಕಾಗಿ ಇಂದಿರಾ ಗಾಂಧಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದರು. ಈ ವೇಳೆ 1.1 ಲಕ್ಷ ಹೋರಾಟಗಾರರನ್ನು ಜೈಲಿಗೆ ಹಾಕಿಸಿದರು. ಆಗ ಇಡೀ ದೇಶದಲ್ಲಿ ಆತಂಕಕಾರಿ ಪರಿಸ್ಥಿತಿ ನಿರ್ಮಾಣ ಮಾಡಲಾಗಿತ್ತು. ಇಂದಿರಾ ಗಾಂಧಿ ಬಗ್ಗೆ ಮಾತನಾಡಲು ಜನ ಹೆದರುವಂತಾಗಿತ್ತು. ಮಾತನಾಡಿದರೆ ಸಾಕು ಅವರನ್ನು ಬಂಧಿಸುತ್ತಿದ್ದರು. ಇಂತಹ ಕರಾಳ ಪರಿಸ್ಥಿತಿಯನ್ನು ದೇಶದ ಜನ ಅನುಭವಿಸಿದರು. ಮಾಧ್ಯಮಗಳ ಸ್ವಾತಂತ್ರ್ಯವನ್ನು ಹರಣ ಮಾಡಲಾಗಿತ್ತು ಎಂದರು. ಸಂವಿಧಾನದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ನವರು ತುರ್ತು ಪರಿಸ್ಥಿತಿಯಲ್ಲಿ ಸಂವಿಧಾನದ ಆಶಯಗಳನ್ನು ಹರಣ ಮಾಡಿದ್ದ ಬಗ್ಗೆ ಕ್ಷಮೆ ಕೇಳಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರ ವಿರೋಧದ ನಡುವೆಯೂ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸಂವಿಧಾನದ ತಿದ್ದುಪಡಿ ಮಾಡಿ ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿತ್ತು ಎಂದು ಎನ್ ರವಿಕುಮಾರ್ ಮಾತನಾಡಿದರು. ಈ ಸಂವಾದ ಕಾರ್ಯಕ್ರಮದಲ್ಲಿ ಸರ್ಕಾರಿ ಸಂಸ್ಥೆಯ ನಿವೃತ್ತ ಪ್ರಾಚಾರ್ಯ ವಿ.ಟಿ. ತಿಪ್ಪೇಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಜಿ.ಬಿ. ಜ್ಯೋತಿ ಗಣೇಶ್, ರಾಜ್ಯ ಬಿಜೆಪಿ ವಕ್ತಾರ ವೆಂಕಟೇಶ್ ದೊಡ್ಡೇರಿ ಇನ್ನು ಇತರರು ಭಾಗವಹಿಸಿದ್ದರು. ದೃಷ್ಟಿಯಿಂದ ಕಾಲನೇ ನಿರ್ಣಯ ತಗೊಂತು. ಅದಕ್ಕೆ ನಾವು ಇವತ್ತು ಸಾರ್ವತ್ರಿಕವಾಗಿ ಹೇಗಿದೆಯೋ ನನಗೊತ್ತಿಲ್ಲ. ಇಷ್ಟೆಲ್ಲ ಇರ್ಬೇಕಾದ್ರೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಬುದ್ಧಿಜೀವಿಗಳಿದ್ದಾರೆ, ಸ್ಟೇಟ್ ಆಫೀಸರ್ಸ್ ಇದ್ದಾರೆ, ರಾಜಕೀಯದಲ್ಲಿರ್ತಕ್ಕಂಥ ಧುರೀಣರಿದ್ದಾರೆ, ನಮ್ಮ ಪ್ರಭಾವಿ MLC ಅವರಿದ್ದಾರೆ, ಇಲ್ಲಿ MLA ಅವರಿದ್ದಾರೆ, ಜ್ಯೋತಿ ಗಣೇಶ್ ಅವರು, ಆಮೇಲೆ ಬೇರೆ. ಇದರಲ್ಲಿ ಒಂದು ನನ್ನ ಅನಿಸಿಕೆ ಅಂತ ಹೇಳಿದ್ರೆ, ಈ ಸಂವಾದದಲ್ಲಿ ಈ ಕಾಲೇಜು ಮಟ್ಟದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸಹ ಇನ್ವಾಲ್ವ್ ಮಾಡಿದ್ದಿದ್ರೆ ಹೆಚ್ಚು ಪ್ರಯೋಜನ ಆಗ್ತಿತ್ತೇನೋ ಅಂತ ನನ್ನ ಅಭಿಪ್ರಾಯ. ಆದರೂ ಸಹ ಕಾರ್ಯಕ್ರಮ ಬಹಳ ಸುಂದರವಾಗಿ ಸುಲಲಿತವಾಗಿ ನಡೀತಾ ಇದೆ. ಸೊ ಕಾರ್ಯಕ್ರಮ ಆಯೋಜಿಸಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಸಹ ಮತ್ತೆ ಇಲ್ಲಿ ಭಾಗವಹಿಸಿ ಸಮಾಧಾನವಾಗಿ ವಿಷಯಗಳನ್ನ ಅರ್ಥೈಸಿಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಸಿಟಿಸನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಈ ಒಂದು ವೇದಿಕೆಯ ಅಡಿನಲ್ಲಿ 1975ನೇ ಇಸ್ವಿ ಜೂನ್ 25ನೇ ತಾರೀಕು ಏನು ಇಂದಿರಾ ಗಾಂಧಿ ಅವರು ನಮ್ಮ ದೇಶದ ಮೇಲೆ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯನ್ನು ಹೇರಿದರು, ಅದು ಎಷ್ಟು ಸರಿ ಅನ್ನುವಂಥದ್ರ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಈ ಒಂದು ತುರ್ತು ಪರಿಸ್ಥಿತಿ ಅವಶ್ಯಕತೆ ನಮ್ಮ ದೇಶದಲ್ಲಿ ಇತ್ತ, ಯಾಕೆ ತೆಗೆದುಕೊಂಡು ಬಂದರು ಇಂದಿರಾ ಗಾಂಧಿಯವರು? ನಾನು ಇವತ್ತಿನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ದೇಶದಲ್ಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅವತ್ತು ಎಮರ್ಜೆನ್ಸಿ ವಿರುದ್ಧ, ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿದಂಥವ್ರು ಸಿದ್ದರಾಮಯ್ಯ ಅವ್ರಿಗೂ ಕೇಳೋದಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದಂಥವ್ರು, ಅವ್ರು ಇಂದಿರಾ ಗಾಂಧಿ ಪರ ಇದ್ದಾರೆ. ಅವ್ರು ಅವತ್ತು ಇಂದಿರಾ ಗಾಂಧಿ ವಿರುದ್ಧ ಇದ್ರು ಸಿದ್ದರಾಮಯ್ಯ. ನಾನು ಕೇಳ್ತೇನೆ, ಈ ದೇಶದಲ್ಲಿ ಬಹಳ ಶ್ರೇಷ್ಠ ಸಂವಿಧಾನವನ್ನ ಜಾರಿಗೊಳಿಸಬೇಕು ಅಂತೇಳಿ ಅಂಬೇಡ್ಕರ್ ಹೇಳಿದರು. ಸಾಧ್ಯವಾದ್ರೆ ಮುಂದೆ ಎಳೆದು ತೆಗೆದುಕೊಂಡು ಬನ್ನಿ ಸಂವಿಧಾನ ಅಂತಕ್ಕಂಥ ರಥವನ್ನ, ದಯವಿಟ್ಟು ನಿಲ್ಸಕ್ ಹೋಗ್ಬೇಡಿ ಅಥವಾ ಹಿಂದಕ್ಕೆ ತಳ್ಳಕ್ ಹೋಗ್ಬೇಡಿ ಅಂತ. ಆದರೆ ಇಂದಿರಾ ಗಾಂಧಿ ಏನಪ್ಪ ಮಾಡಿದ್ರು ಅಂತ ಹೇಳಿದ್ರೆ, ನಿಲ್ಸೋದಲ್ಲ, ಹಿಂದಕ್ಕೆ ತಳ್ಳೋ ಕೆಲಸವನ್ನ ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸೋದ್ರ ಮೂಲಕ ಅವ್ರು ಮಾಡಿದ್ರು. ತಿದ್ದುಪಡಿಗಳನ್ನು ಮಾಡ್ತಾ ಇರಲಿಲ್ಲ.
ಕಿಮ್ಮತ್ ಇದ್ದಿದ್ದೀರಿ ಅಂದ್ರೆ ನೀವು ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟ್ ಏನು ಕೊಡ್ತು ಅವತ್ತು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಬಂತು, ಇಂದಿರಾ ಗಾಂಧಿಯವರು ಅಕ್ರಮವಾಗಿ ಚುನಾಯಿತರಾದ್ರು, ಅನ್ಯಾಯ ಮಾರ್ಗದಲ್ಲಿ ಚುನಾಯಿತರಾದ್ರು ಅಂತೇಳಿ ನೀವು ಅದನ್ನು ಒಪ್ಕೊಳ್ತಾ ಇದ್ರಿ. ನೀವು ಒಪ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ತಂದ್ರಿ, ತಿದ್ದುಪಡಿ ತಂದ್ರಿ. ನಾನಿವತ್ತು ಸವಾಲ್ ಹಾಕ್ತೀನಿ, ನಿಮಗೇನಾದ್ರು ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇತ್ತು ಅಂತ ಹೇಳಿದ್ರೆ ಕ್ಷಮೆಯನ್ನೇ ಕೇಳಿ, ಇಲ್ಲ ಅಂತ ಹೇಳಿದ್ರೆ ಸಂವಿಧಾನದ ಬಗ್ಗೆ ಮಾತಾಡೋಕ್ಕಂತ ಕೆಲಸವನ್ನ ಮಾಡಬೇಡಿ ಅನ್ನುವಂಥ ಸವಾಲನ್ನ ಇವತ್ತಿನ ಏನು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಅವರಿಗೆ ನಾನು ಸವಾಲನ್ನ ಹಾಕ್ತೀನಿ. ನಾವು ಸಂವಿಧಾನವನ್ನು ಚೇಂಜ್ ಮಾಡಿದ್ವಾ? ಅತಿ ಕಡಿಮೆ ಸಂವಿಧಾನವನ್ನ ಅಮೆಂಡ್ಮೆಂಟ್ ತಂದಿರೋ ಪಾರ್ಟಿ ಯಾವ್ದಪ್ಪ ಅಂತ ಹೇಳಿದ್ರೆ ಬಿಜೆಪಿ. ನರೇಂದ್ರ ಮೋದಿ ಅವರು 8 ವರ್ಷಗಳಲ್ಲಿ ಕೇವಲ 8 ಬಾರಿ 10 ವರ್ಷದಲ್ಲಿ ಕೇವಲ 8 ಬಾರಿ ತಿದ್ದುಪಡಿ ಮಾಡಿದ್ದಾರೆ. ಇಂದಿರಾ ಗಾಂಧಿ ಎಷ್ಟು ಬಾರಿ ಮಾಡಿದ್ದಾರೆ? 36 ಬಾರಿ 16 ವರ್ಷದಲ್ಲಿ. ನಾಚಿಕೆ ಆಗಲ್ವಾ ಸರ್? ಅವರು ತಿದ್ದುಪಡಿ ಬಗ್ಗೆ ಮಾತಾಡ್ತಿಲ್ಲ. ಅಲ್ಲ, ಸಂವಿಧಾನವನ್ನ ಬಹಳ ಕಡಿಮೆ ಅಮೆಂಡ್ಮೆಂಟ್ ಮಾಡಿರೋ ಪಾರ್ಟಿ. ಸಂವಿಧಾನ ಬದಲಾವಣೆ ಪ್ರಶ್ನೆನೇ ಬರಲ್ಲ. ಅಂಬೇಡ್ಕರ್ಗೆ ಅಕಸ್ಮಾತ್ ಯಾರು ಗೌರವ ಕೊಡ್ತಕ್ಕಂತ ಏಕೈಕ ಪಾರ್ಟಿ ಇದ್ರೆ ಅದು ಬಿಜೆಪಿ. ಭಾರತ ರತ್ನವನ್ನ ಕೊಡಂಗ್ ಮಾಡಿದಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ. ಸಂವಿಧಾನವನ್ನ ಬರೆದಂತ ವ್ಯಕ್ತಿಗೆ 6 ಅಡಿ 3 ಅಡಿ ಜಾಗ ಕೊಡ್ಲಿಲ್ಲ ಅವರ ಸಮಾಧಿಗಾಗಿ. ಆದರೆ 110 ಎಕರೆ 120 ಎಕರೆ ಜಾಗವನ್ನ ನೆಹರು ಸಮಾಧಿಗೆ, ಇಂದಿರಾ ಗಾಂಧಿ ಸಮಾಧಿಗೆ, ಆಮೇಲೆ ರಾಜೀವ್ ಗಾಂಧಿ ಸಮಾಧಿಗೆ 110ರಿಂದ 120 ಎಕರೆ ಜಾಗವನ್ನು ನೀವು ಕೊಟ್ರಿ. ಯಾಕೆ? ಅಷ್ಟು ಕನಿಷ್ಠನ ಅಂಬೇಡ್ಕರ್? ಆದರೆ ವಿರೋಧ ಪಕ್ಷಗಳು ಕೂಡ ಬಲಿಷ್ಠವಾಗಿರಬೇಕು. ಸಂವಿಧಾನ ಹೇಳುತ್ತೆ, ಪತ್ರಿಕೆಗಳು, ಟಿವಿಯವರು, ಸಂಪಾದಕರು, ವರದಿಗಾರರು ಜನಾಭಿಪ್ರಾಯಗಳಿಗೆ ಬೆಲೆಯನ್ನು ಕೊಡಬೇಕು ಅಂತ ಸಂವಿಧಾನ ಹೇಳುತ್ತೆ. ಆದರೆ ಅವತ್ತು ಇಂದಿರಾ ಗಾಂಧಿಯವರು ಮಾಡಿದ್ದ ಅತ್ಯಂತ ದುರಂತ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ತುರ್ತು ಪರಿಸ್ಥಿತಿಯನ್ನು ತೆಗೆದುಕೊಂಡು ಬಂದು ಜೂನ್ 25ನೇ ತಾರೀಕು 1975ನೇ ಇಸ್ವಿನಲ್ಲಿ ರಾತ್ರೋರಾತ್ರಿ ತನ್ನ ರಾಷ್ಟ್ರಪತಿಯನ್ನ ಒಂದು ರೀತಿ ರಬ್ಬರ್ ಸ್ಟ್ಯಾಂಪ್ ಅನ್ನಂತೆ ಉಪಯೋಗಿಸಿ, ಈವನ್ ಆಡಳಿತ ಪಕ್ಷದ ಮಂತ್ರಿಗಳಿಗೂ ಕೂಡ ಗೊತ್ತಿರಲ್ಲ, ಕ್ಯಾಬಿನೆಟ್ಗೆ ಹೇಳೋ ಕೆಲಸನೂ ಮಾಡಲಿಲ್ಲ. ಅಟ್ಲೀಸ್ಟ್ ರಾತ್ರೋರಾತ್ರಿ ಏಕಪಕ್ಷೀಯವಾಗಿ ಇಂದಿರಾ ಗಾಂಧಿಯವರು ರಾಷ್ಟ್ರಪತಿ ಹತ್ರ ಸಿಗ್ನೇಚರ್ ಹಾಕ್ಬಿಟ್ಟು ರಾತ್ರೋರಾತ್ರಿ ಜಾರಿಗೊಳಿಸ್ತಾರೆ ತುರ್ತು ಪರಿಸ್ಥಿತಿಯನ್ನು. ಮಾರನೇ ದಿನ ಬೆಳಿಗ್ಗೆ 7 ಗಂಟೆಗೆ ಮೀಟಿಂಗ್ ಕರೀತಾರೆ. ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಿದೀನಿ, ಮೀಟಿಂಗಿಗೆ ಬನ್ನಿ ಅಂತ. ಅವಾಗ ಇವರೇ ಪ್ರಶ್ನೆ ಕೇಳ್ತಾರೆ, ಯಾರು ಸಚಿವರು, ಹಂಗಂದ್ರೆ ಏನು ತುರ್ತು ಪರಿಸ್ಥಿತಿ ಅಂದ್ರೆ ಅಂತ. ಹಿಂಗೆ ನಮ್ಮ ದೇಶದಲ್ಲಿ ಎಮರ್ಜೆನ್ಸಿಯನ್ನ ತಂದಂತ ಇಂದಿರಾ ಗಾಂಧಿ ಅವರ ಕ್ಯಾಬಿನೆಟ್ನವರಿಗೆ ಗೊತ್ತಿರಲ್ಲ. ಆ ತರದ ಒಂದು ತುರ್ತು ಪರಿಸ್ಥಿತಿಯನ್ನ ತೆಗೆದುಕೊಂಡು ಬಂದು ಅವತ್ತು ವಿರೋಧ ಪಕ್ಷಗಳ ಸಾಲಿನಲ್ಲಿದ್ದಂತ ಎಲ್ಲ ನಾಯಕರನ್ನ ಜೈಲಿಗೆ ಕಳಿಸಿದಂತ ದುರಂತ ನಾಯಕಿ, ಸಂವಿಧಾನದ ವಿರೋಧಿ, ಪ್ರಜಾಪ್ರಭುತ್ವದ ವಿರೋಧಿ ಯಾರಪ್ಪ ಅಂತ ಹೇಳಿದ್ರೆ ಇಂದಿರಾ ಗಾಂಧಿ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಅಂತ ಉತ್ತರ ಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಉದ್ದುದ್ದ ಭಾಷಣ ಮಾಡ್ತಾರೆ. ನಾನು ಕೇಳ್ತೀನಿ, ಯಾಕೆ ತಂದ್ರು ನಿಮ್ಮ ಅಜ್ಜಿ? ರಾಹುಲ್ ಗಾಂಧಿ ಕೇಳ್ತೀನಿ, ನಿಮ್ಮ ಅಜ್ಜಿ ತುರ್ತು ಪರಿಸ್ಥಿತಿಯನ್ನ ತಂದ್ರಲ್ಲ, ಸಂವಿಧಾನದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದ್ರ, ಪ್ರಜಾಪ್ರಭುತ್ವದ ಮಹತ್ವವನ್ನು ಎತ್ತಿ ಹಿಡಿದ್ರ, ಯಾಕೆ ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಕಳಿಸಿದ್ರು? ಇದ ಪ್ರಜಾಪ್ರಭುತ್ವ? ಇದ ಸಂವಿಧಾನ ಬರೆದಂತ ಅಂಬೇಡ್ಕರ್ರನ್ನೇ ನೀವು 2 ಸಾರಿ ಸೋಲಿಸಿದ್ರಿ. 2 ಸಾರಿ ಸೋಲಿಸಿದ್ದಷ್ಟೇ ಅಲ್ಲ, ಅವ್ರಿಗೆ ಭಾರತ ರತ್ನ ಕೊಡ್ಲಿಲ್ಲ, ಶ್ರೇಷ್ಠ ಸಂವಿಧಾನ ಅಂತ ಹೇಳಿದ್ರಿ. ಆ ಸಂವಿಧಾನ ಶ್ರೇಷ್ಠತೆಯನ್ನ ಕಾಪಾಡಕ್ಕೆ ನೀವು 78 ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದ್ರಿ. ನಿಮ್ಮ ಅಜ್ಜಿ 36 ಸರಿ ತಿದ್ದುಪಡಿ ಮಾಡಿದ್ರು, ಇಂದಿರಾ ಗಾಂಧಿ. ಹಾಗಾಗಿ ನಾನು ಕಾಂಗ್ರೆಸ್ನವರಿಗೆ ಕೇಳ್ತೇನೆ, ನೀವು ಉಪಕಾರ ಏನಪ್ಪ ನೀವು ಮಾಡಬೇಕು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಮ್ಮ ಅಜ್ಜಿ ಮಾಡಿ ತಪ್ಪು ಅಂತ ಕ್ಷಮೆಯನ್ನಾದ್ರೂ ಕೇಳಿ. ಅಷ್ಟಂತ ಉಪಕಾರ ಮಾಡಿ ನಿಮಗೆ ಪ್ರಜಾಪ್ರಭುತ್ವದ ಬಗ್ಗೆ ನಿಮಗೆ ಗೌರವ ಇದೆ ಇಲ್ವೋ ಅಂತ ಗೊತ್ತಾಗತ್ತೆ.
ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ಬೇಕಾಗಿರ್ತಕ್ಕಂಥ ಒಂದು ಮಹಾನ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಹೌದು ಅವತ್ತು ಇಂದಿರಾ ಗಾಂಧಿ ತಪ್ಪು ಮಾಡಿದ್ರು ಅಂತನಾರು ಹೇಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಬರೀ ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಬರೀ ಬೂಟಾಟಿಕೆ ಮಾತಾಡ್ತೀರಾ. ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಅಂಬೇಡ್ಕರ್ ಬಗ್ಗೆ ಗೌರವ ಇಲ್ಲ, ಬರೀ ನಾಟಕ ಮಾಡ್ತೀರಾ, ಡ್ರಾಮಾ ಮಾಡ್ತೀರಾ. ನೀವೆಲ್ಲ ಡ್ರಾಮಾಟಿಸ್ಟ್ಗಳು, ನಾಟಕವಾದಿಗಳು. ನಿಮಗೆ ಏನು ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ನ್ಯಾಯ ಪೈಸದ ಗೌರವ ಕಿಮ್ಮತ್ತಿಲ್ಲ ನಿಮಗೆ. ಯಾವ ಸೀಮೆ ಸಂವಿಧಾನಕ್ಕೆ ಗೌರವ ಕೊಡ್ತೀರಿ? ಯಾವ ಸೀಮೆ ಗೌರವ ಕೊಡ್ತೀರಿ ಅಂಬೇಡ್ಕರ್ಗೆ? ನಾಚಿಕೆ ಆಗಲ್ಲ? ಹಾಗಾಗಿ ಬಿಜೆಪಿ ಸಂವಿಧಾನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಸಂವಿಧಾನದ ಘನತೆ, ಗೌರವವನ್ನ, ಸಂವಿಧಾನದ ಜಾರಿಗೊಳಿಸ್ತಕ್ಕಂಥ ಶ್ರೇಷ್ಠ ಕೆಲಸವನ್ನ ಬಿಜೆಪಿ ಮಾಡ್ತಾ ಬಂದಿದೆ. ಹಾಗಾಗಿ SC/ST ಗಳಿಗೆ ಅತಿ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥ, SC/ST ಕಾಲೋನಿಗಳನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥ ಮತ್ತು ಅವರಿಗೆ ಮೂಲಭೂತ ಅವಶ್ಯಕತೆಗಳನ್ನು ಸಿಗೋ ರೀತಿಯಲ್ಲಿ ಕೆಲಸವನ್ನ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ನರೇಂದ್ರ ಮೋದಿ. ನಿಮ್ಮಂಗೆ ಸಂವಿಧಾನದ ಸಾಕಷ್ಟು ಬಾರಿ ತಿದ್ದುಪಡಿ ಮಾಡಿ ಸಂವಿಧಾನದ ಶ್ರೇಷ್ಠತೆಯನ್ನೇ ಪ್ರಪಾತಕ್ಕೆ ಕಳಿಸ್ತಕ್ಕಂಥ ಒಂದು ಅಗೌರವದ ಕೆಲಸವನ್ನು ನಾವು ಮಾಡಿಲ್ಲ. ಸರಿ, ಅವರು ಮಾಡಿದ್ರು ಅಂತ ಹೇಳಿದ್ರೆ ಅವರು ಆಯ್ಕೆಯನ್ನ ಪ್ರಶ್ನೆ ಮಾಡಿಬಿಟ್ಟು ಅವತ್ತು ವಿರೋಧ ಪಕ್ಷದವರು ಕೋರ್ಟ್ಗೆ ಹೋಗ್ತಾರೆ. ವಿರೋಧ ಪಕ್ಷಗಳು ಕೋರ್ಟ್ಗೆ ಹೋದಾಗ, ಹೌದು ಇಂದಿರಾ ಗಾಂಧಿ ಅವರು ಅಕ್ರಮವಾಗಿ ಅನ್ಯಾಯ ಮಾರ್ಗದಲ್ಲಿ ಆಯ್ಕೆಯಾಗಿ ಬಂದ್ರು ಅಂತೇಳಿ ಅವರ ಆಯ್ಕೆಯಾಗಿ ಬಂದಿದ್ದನ್ನ ರದ್ದು ಮಾಡುತ್ತೆ ಅಲಹಾಬಾದ್ ಹೈಕೋರ್ಟ್. ಇಲ್ಲ, ನಾನು ಇನ್ನು ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಆ ಒಂದು ಆಯ್ಕೆಯಾಗಿ ಬಂದಿದ್ದು ತಪ್ಪು ಅಂತ ಹೇಳಿದಂತ ಕ್ರಮವನ್ನ ವಿರೋಧ ಮಾಡಿ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ತೆಗೆದುಕೊಂಡು ಬರ್ತಾರೆ. ಏನಂತ? ಪ್ರಧಾನಮಂತ್ರಿ ಆಯ್ಕೆಯನ್ನ ನೀವ್ಯಾರು ಪ್ರಶ್ನೆ ಮಾಡಂಗಿಲ್ಲ, ರಾಷ್ಟ್ರಪತಿ ಆಯ್ಕೆಯನ್ನ ನೀವು ಪ್ರಶ್ನೆ ಮಾಡಂಗಿಲ್ಲ, ಗವರ್ನರ್ ಮತ್ತು ಸ್ಪೀಕರ್ ಅವರ ಆಯ್ಕೆಯನ್ನ ಪ್ರಶ್ನೆ ಮಾಡಂಗಿಲ್ಲ ಅಂತ ಸಂವಿಧಾನದಲ್ಲಿ ಆ ಒಂದು 38, 39, 40, 41, 42ಗಳ ವಿಧಿಗಳಿಗೆ ಅಮೆಂಡ್ಮೆಂಟ್ ಅನ್ನ ತೆಗೆದುಕೊಂಡು ಬಂದು ಎಕ್ಸ್ಟ್ರಾ 1 ವರ್ಷ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅವರು 5 ವರ್ಷ ನಮ್ಮ ದೇಶದಲ್ಲಿ ಅಧಿಕಾರದ ಅವಧಿ ಇರುತ್ತೆ ಸಂವಿಧಾನದ ಪ್ರಕಾರ. ಆಕೆ ದರ್ಬಾರ್ ನಡೆಸಿದ್ದು, ಅಧಿಕಾರ ನಡೆಸಿದ್ದು ಆವಾಗ 6 ವರ್ಷಗಳ ಕಾಲ ಸಂವಿಧಾನದ ವಿರುದ್ಧವಾಗಿ ಅಧಿಕಾರದಲ್ಲಿರ್ತಾರೆ. 21 ತಿಂಗಳು ಎಮರ್ಜೆನ್ಸಿಯನ್ನ ನಮ್ಮ ದೇಶದಲ್ಲಿ ಹೇರ್ತಾರೆ. ಮಲ್ಲಿಕಾರ್ಜುನಯ್ಯ ಅವರು ಜೈಲಲ್ಲಿದ್ರು, ವಾಜಪೇಯಿ, ಶಿವರಾಮ್ ಕಾರಂತರನ್ನು ಕೂಡ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅವತ್ತಿನ ಇಂದಿರಾ ಗಾಂಧಿ ಸರ್ಕಾರ. ಹಾಗಾಗಿ ಇದು ಪತ್ರಿಕೆಗಳ ವಿರೋಧಿ, ಟಿವಿಗಳ ವಿರೋಧಿ, ಜನಾಭಿಪ್ರಾಯದ ವಿರೋಧಿ, ಸಂವಿಧಾನ ವಿರೋಧಿ ಸರ್ಕಾರ ಆಗಿತ್ತು ಇಂದಿರಾ ಗಾಂಧಿ ಸರ್ಕಾರ. ಅದ್ರ ಬಗ್ಗೆ ನಿಮಗೇನಾದ್ರು ಸೌಜನ್ಯತೆ ಇದ್ರೆ, ನಿಮಗೇನಾದ್ರು ಸಂವಿಧಾನದ ಬಗ್ಗೆ ಗೌರವ ಕೊಡಬೇಕು ಅಂತಿದ್ರೆ, ತಪ್ಪು ಯಾರು ಮಾಡಿದ್ರು ತಪ್ಪೆ. ಹಾಗಾಗಿ ಇಂದಿರಾ ಗಾಂಧಿ ತಪ್ಪು ಮಾಡಿದ್ರು ಅಂತ ಕ್ಷಮೆಯನ್ನ ಕೇಳಿ ಅಂತ ನಾನು ಇಂದಿರಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಅವರಿಗೆ ಸವಾಲನ್ನು ಹಾಕ್ತೀನಿ.